ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಪ್ಯಾಂಗ್ ಬಂದು ಲಿಂಗ್ ಹತ್ರ ಅವಳು ಮಾಡಿರೋ ತಪ್ಪಿಗೆ ಸಾರಿ ಕೇಳಿ ಲಿಂಗ್ನ ಹಗ್ ಮಾಡ್ಕೊಂಡಿರ್ತಾಳೆ. ಸೊ ಇವತ್ತಿನ ಎಪಿಸೋಡ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಿರೋ ಎಲ್ಲ ಸಿಸ್ಟರ್ಸ್ಗೂ ಹ್ಯಾಪಿ ವುಮೆನ್ಸ್ ಡೇ. ಸೊ ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸ್ವಲ್ಪ ಟೈಮ್ ನಂತರ ಲಿಂಗ್ನ ನೋಡೋಕ್ಕೆ ಹೀರೋ ಬರುವಾಗ ಲಿಂಗ್ ಹೇಳ್ತಾ ಇದ್ದಾಳೆ, ಏನಿನ್ನೂ ಪ್ಯಾಂಗ್ನ ಜೋರು ಮಾಡ್ತಾನೆ ಇದೆಯಾ, ಅವಳು ಮುಂಚೆ ಥರ ಇಲ್ಲ, ತುಂಬ ಚೇಂಜ್ ಆಗಿದ್ದಾಳೆ ಅನ್ನುವಾಗ, ಚಾನ್ಸೇ ಇಲ್ಲ, ನೀವು ಬೇಕಿದ್ರೆ ನಂಬ್ಕೊಂಡಿರಿ ಅಂತಾನೆ. ಇವಾಗ ನಾನು ಇದನ್ನಲ್ಲ, ಅವನು ಶಾಪ್ಗೆ ಬರ್ತಾನೆ. ಅವ್ನು ಬಂದಿದೆ ಏನಾಯಿತು ಅಂತ ಗೊತ್ತಿಲ್ಲ. ಲಿಂಗ್ ನೋಡಿದರೆ ಚೆನ್ನಾಗಿರೋ ಹೀರೋ ಬಾಯಿನ ಹೊರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವಳು ಮಾಡೋದು ನೋಡಿ ಏನಾಯಿತು, ನಾನು ಏನಾದರೂ ಬಂದ ಅಂತ ಕೇಳ್ತಾನೆ. ಹೌದು ಅಂತ ಹೇಳೋಕ್ಕೂ ಇಬ್ಬರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಏನಂತ ಗೊತ್ತಿಲ್ಲ. ಲಿಂಗ್ ಇನ್ನೂ ನಾನು ಮೇಲೆ ಕೋಪದಲ್ಲೇ ಇದ್ದಾಳೇನೋ, ನಾನಿರುವಾಗ ಮಾತ್ರ ಇವರಿಬ್ಬರು ಕಪಲ್ಸ್ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನಾನು ತುಂಬ ಫೀಲ್ ಮಾಡಿ ನಿಂತಿದ್ದಾನೆ. ಆದರೆ ಅವನು ಇನ್ನೂ ಲಿಂಗ್ನ ಒಂದು ಸೈಡಾಗೆ ಲವ್ ಮಾಡ್ತಾ ಇದ್ದಾನೇನೋ. ಅವನು ಓಕೆ ಅಂದರೆ ಅವಳು ಓಕೆ ಅಂದರೆ ಮತ್ತೊಬ್ಬರು ಬಿಟ್ಕೊಡ್ಲೇಬೇಕು ಅಂತ ಡೀಲ್ ಆಗಿದೆ ಅಲ್ವಾ. ಹೊರಗಡೆ ಏನೂ ತೋರಿಸ್ಕೊಳ್ದೆ ಒಳಗಡೆ ಫೀಲ್ ಮಾಡಿಕೊಂಡು ಸುತ್ತುತ್ತಾ ಇದ್ದಾನೆ. ನೆಕ್ಸ್ಟ್ ಇವನ ಹತ್ರ ಮಾತಾಡಿ ಮುಗಿಸಿದ್ಮೇಲೆ ನಾನು ಬಂದು ಹೀರೋ ಫಾರ್ಮ್ ದಾರಿಲಿ ಹೋಗುವಾಗ ಪ್ಯಾಂಗ್ ನೋಡಿದೆ. ಇವನಿಗೆ ಒಂಥರ ಹ್ಯಾಪಿನೆಸ್ ಬರುತ್ತೆ. ಹೇ ಪ್ಯಾಂಗ್ ಅಂತ ಕರೀತಾನೆ. ಪ್ಯಾಂಗ್ ಇವನನ್ನು ನೋಡಿ ಮಾತಾಡೋಕ್ಕೆ ಬರ್ತಾರೆ. ಆ್ಯಕ್ಚುಲಿ ಪ್ಯಾಂಗ್ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾಳಲ್ವ, ಅದಕ್ಕೆ ತುಂಬ ಕನ್ಸ್ಟ್ರಕ್ಷನ್ ಕೆಲಸ ಇದೆ. ಆ ಕೆಲಸನ ನಾನೇ ನೋಡ್ಕೊತಾ ಇದ್ದಾನೆ. ಸೊ ಪ್ಯಾಂಗ್ ಬಂದು ಅವಳ ಪ್ಲ್ಯಾನ್ಸ್ ಎಲ್ಲನೂ ತೋರಿಸಿ ಇವನ ಹತ್ರ ಹೆಲ್ಪ್ ಕೇಳ್ತಾ ಇದ್ದಾಳೆ. ಇವನು ಅವಳಿಗೆ ತುಂಬ ಐಡಿಯಾಸ್ನೆಲ್ಲ ಕೊಟ್ಟು ಎಲ್ಲನೂ ನಾನೇ ಕಮ್ಮಿ ರೇಟಲ್ಲಿ ಮಾಡಿಕೊಡ್ತೀನಿ ಅಂದಾಗ ಅದನ್ನ ಕೇಳಿದೆ. ಪ್ಯಾಂಗ್ ಹೌದಾ ಅಂದು ಹಾಗೆ ಐ ಲವ್ ಯು ಅಂತ ಹೇಳ್ತಾಳೆ. ಇವಾಗ ಹಾಗೆ ಇಬ್ಬರು ಮಾತಾಡ್ಕೊಂಡಿರುವಾಗ ಅರ್ತಿತ್ತು ಅಲ್ಲಿಗೆ ಬರೋಕ್ಕೂ ಪ್ಯಾಂಗ್ ನನ್ನ ಹತ್ರ ಈ ಲವ್ ಸಿಂಬಲ್ ತೋರಿಸಿ ಮಾತಾಡ್ತಾ ಇರೋದು ನೋಡಿ, ಹೇ ಪ್ಯಾಂಗ್, ನನ್ನ ಕರೆಕ್ಟ್ ಮಾಡೋಕ್ಕಾಗಿಲ್ಲ ಅಂತ ನನ್ನ ಫ್ರೆಂಡ್ಗೆ ಟ್ರೈ ಮಾಡ್ತಾ ಇದೆಯಾ, ನಾಚಿಕೆ ಆಗಲ್ವಾ ಅಂತ ಕೇಳ್ತಾ ಇದ್ದಾನೆ. ಬನ್ನಪ್ಪ ಅಂತ ಪ್ಯಾಂಗ್ ಟೆನ್ಷನ್ ಆಗಿ ನೋಡೋಕ್ಕೂ, ಹುಡುಗರು ಇಲ್ಲದೆ ನಿನ್ನಿಂದ ಇರೋಕ್ಕಾಗೋದೇ ಇಲ್ವಾ ಅಂತ ಕೇಳ್ತಾನೆ. ಇದನ್ನ ಕೇಳಿದೆ ನಾನು ಸ್ವಲ್ಪ ಟೆನ್ಷನ್ ಆಗುತ್ತೆ. ಓವರಾಗಿ ಮಾತಾಡಬೇಡ ಅಂದಾಗ, ನೀನೊಂದು ನಿಮಿಷ ನನ್ನ ಜೊತೆ ಬಾ ಅಂದು ನನ್ನ ಒಬ್ಬನೇ ಕರ್ಕೊಂಡು ಹೋಗ್ತಾನೆ. ಏನು ಅವಳ ಹತ್ರ ಹೋಗಿ ಮಾತಾಡ್ತಾ ಇದೆಯಾ, ನೀನು ನನ್ನ ಫ್ರೆಂಡ್ ಅಥವಾ ಅವಳ ಫ್ರೆಂಡಾ, ಏನೋ ನೀನು ಥರ ಹಾಗೆ ಯಾರ ಸೈಡ್ ಅಂತ ಕೇಳ್ತಾ ಇದೆಯಾ. ಹೇ ನಿನಗೆ ಗೊತ್ತಿಲ್ವಾ, ಅವಳೊಂದು ದೆವ್ವ, ನೀನು ಕುತ್ತಿಗೆ ಮೇಲೆ ಕೂತ್ಕೊಂಡ್ಲು ಅಂದರೆ ಅಷ್ಟೇ, ಇವಾಗಲೇ ಕಟ್ ಮಾಡು, ಸುಮ್ಮನೆ ಇರೋ. ಅವಳು ಹೆಲ್ಪ್ ಕೇಳಿದ್ಲು, ಅದನ್ನ ಮಾಡ್ತಿದ್ದೀನಿ, ನೀನು ಹೇಳೋ ಹಾಗೆ ಇದ್ದರೂ ಏನು ತಪ್ಪು ಅಂತ ನಾನು ಕೇಳ್ತಾನೆ. ಸೂಪರ್, ಅಷ್ಟರೊಳಗೆ ಬಿದ್ದುಬಿಟ್ಟ, ನಿನಗೆ ನನ್ನ ಥರ ಆಗಬೇಕಾ ಅಂತ ಕೇಳುವಾಗ, ಅದು ನನ್ನ ಪ್ರಾಬ್ಲಮ್, ನಾ ಸಿಂಗಲಾಗೇ ತಾನೇ ಸುತ್ತುತ್ತಾ ಇದ್ದೀನಿ. ಸೊ ನಾನು ಅವಳ ಹತ್ರ ಮಾತಾಡಿದ್ರೆ ತಪ್ಪೇನಿಲ್ಲ, ಅವಳು ತುಂಬ ಕ್ಯೂಟ್ ಆಗಿದ್ದಾಳೆ ಅಂತಾನೆ. ಅರ್ತಿದ್ಗೆ ಇದನ್ನ ತಡೆಯೋಕ್ಕಾಗ್ತಾ ಇಲ್ಲ. ಬಾಯಿ ತುಳಿಯೋ ಫಸ್ಟು, ನೀನು ನನ್ನ ಫ್ರೆಂಡ್ ಕಣೋ, ಅವಳ ಜೊತೆ ಕ್ಲೋಸ್ ಆದರೆ ಅಷ್ಟೇ ನಾನು ನಿನ್ನ ಜೊತೆ ಪ್ರಾಬ್ಲಮ್ ಬೆಳೆಸ್ಕೋಬೇಕಾಗತ್ತೆ, ಆಮೇಲೆ ನಾನು ನಿನ್ನ ಮುಖನೇ ನೋಡೋದಿಲ್ಲ ಅಂತಾನೆ. ಯಾಕಪ್ಪ ನೀನು ಮಾತ್ರ ಲಿಂಗ್ ಜೊತೆ ಮಾತಾಡ್ತಾ ಇದೆಯಾ, ಸುತ್ತುತ್ತಾ ಇದೆಯಾ, ಅದಕ್ಕೇನಾದರೂ ನಾನು ಬಂದು ನಿನ್ನ ಹತ್ರ ಜಗಳ ಆಡ್ತಾನೆ ಇದ್ದೀನಿ, ಹೋಗೋ ಅಂದು ಹೀರೋನ ಕ್ಯಾರೆ ಅಂದೆ ಅಲ್ಲಿಂದ ಹೋಗ್ತಾ ಇದ್ದಾನೆ. ಹೀರೋಯಿಂದ ಇದನ್ನು ತಡೆಯೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಪ್ಯಾಂಗ್ ವರ್ಕ್ ಮಾಡುವಾಗ ಅವಳನ್ನ ವಾಚ್ ಮಾಡೋಕ್ಕಾಗಿಯೇ ಹೀರೋ ಬರ್ತಾ ಇದ್ದಾನೆ. ಹೇ ಇಲ್ಲಿ ನೋಡು, ನನ್ನ ಸೆಡ್ಯೂಸ್ ಮಾಡಿ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತಿದ್ಯಾ, ಇಷ್ಟರಲ್ಲೇ ನೀನು ಡ್ರಾಮಾನ ನಿಲ್ಲಿಸು. ಅಯ್ಯಯ್ಯೋ, ಬೆಳಗ್ಗೆ ನೋಡಿದ್ರೆ ನಿಮ್ಮಮ್ಮ ಕೊಯ್ಯ ಅಂತಾರೆ, ಇವಾಗ ನೀನು ಬಂದು ಜೀವ ತಿಂತಾ ಇದೆಯಾ ಅಂತ ಬಾಯೊಳಗೆ ಮಾತಾಡ್ತಾ ಇರುವಾಗ, ಏನು ಹೇಳ್ತಾ ಇದೆಯಾ ಅಂತ ಕೇಳ್ತಾನೆ. ಇಲ್ಲ ಮಿಸ್ಟರ್ ಅರ್ತಿತ್, ನೀನು ಯಾವಾಗ ನೋಡಿದ್ರು ನನ್ನ ಡಾಗ್ ಥರ ವಾಚ್ ಮಾಡೋದ್ರ ಬದಲಾಗಿ ಸ್ವಲ್ಪನಾದರೂ ಕೆಲಸ ಮಾಡಿದರೆ ಏನಾದರೂ ಬೆನಿಫಿಟ್ ಆದರೂ ಸಿಗತ್ತೆ ಅಲ್ವಾ. ಇವಳು ಏನು ಇಷ್ಟು ಮಾತಾಡ್ತಾ ಇದ್ದಾಳೆ ಅಂದು ಅವಳ ಕೈ ಹಿಡ್ಕೊಂಡು, ನಿನ್ನ ಇಲ್ಲಿ ಇಟ್ಕೊಂಡು ಹೆಂಗೆ ನಾನು ನೆಮ್ಮದಿಯಿಂದ ಕೆಲಸ ಮಾಡೋಕ್ಕಾಗತ್ತೆ, ಚಾನ್ಸೇ ಇಲ್ಲ, ಸಿಕ್ತಾಗೆಲ್ಲ ಯಾರನ್ನ ಕರೆಕ್ಟ್ ಮಾಡೋಣ ಅಂತ ತಾನೇ ಇದೆಯಾ. ಅಯ್ಯೋ, ನಾನು ಬಂದು ನನ್ನ ಪ್ಲ್ಯಾನ್ಸ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಬೇರೆ ಏನೂ ಮಾಡ್ತಿಲ್ಲ ಅಂತಾಳೆ. ಅವನೇನೂ ಮಾಡಿಲ್ಲ ಅಂತ ನನಗೆ ಗೊತ್ತು, ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂದಾಗ, ನಂಬಿಲ್ಲ ಅಂದರೆ ಹೋಗಲೋ ಅಂದು ಕೈ ತೆಗೆದು ಬಿಟ್ಟು ಕೆಳಗಡೆ ಏನೋ ತೆಗಿಯೋಕೆ ಅಂತ ಹೋಗ್ತಾಳೆ. ಆ ಟೈಮಲ್ಲಿ ಅದರಿಂದ ಒಂದು ಹಾವು ಆ ಕಡೆ ಹೋಗೋದು ನೋಡಿ, ಅದನ್ನ ನೋಡಿ ಹಾವು ಒಂದು ಅರ್ತಿತ್ನ ಹಗ್ ಮಾಡಿ ಕೂಗ್ತಾ ಇದ್ದಾಳೆ. ಹೇ ಇವಾಗ ತಾನೇ ಒಳ್ಳೆಯವಳಂಗೆ ಮಾತಾಡಿದೆ, ಅಷ್ಟರಲ್ಲಿ ಕೆಲಸ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಯಾ, ಕೈ ತೆಗಿ ಅಂತ ಅರ್ತಿತ್ ಕೂಗೋಕ್ಕೂ, ಅಯ್ಯೋ ಸತ್ಯವಾಗ್ಲೂ ಹಾವಿದೆ ಅಂತ ಅರ್ತಿತ್ನ ಬಿಡ್ತಾನೇ ಇಲ್ಲ. ಈ ಟ್ರಿಕ್ ಎಲ್ಲ ನನ್ನ ಹತ್ರ ಪ್ಲೇ ಮಾಡಬೇಡ ಅಂದು ಅವಳನ್ನ ತಳ್ಳಿ, ಎಲ್ಲಿ ಹಾವು, ನನ್ನ ಕಣ್ಣಿಗೆ ಕಾಣ್ತಾನೆ ಇಲ್ಲ ಅನ್ನುವಾಗ, ಇಲ್ಲ ಇಲ್ಲೇ ಇತ್ತು ಅನ್ನುವಾಗ, ಅದು ಇಲ್ಲಿಲ್ಲ, ನಿನ್ನ ಮಂಡೆ ಒಳಗಡೆ ಇದೆ ಅಂತ ಇವನು
ಬೇರೆ ಮೀನಿಂಗಲ್ಲಿ ಮಂಡೆನ ಕೈ ತೋರಿಸ್ತಾ ಇದ್ದಾನೆ. ಆದರೆ ಪ್ಯಾಂಗ್ ನಿಜವಾಗ್ಲೂ ಮಂಡೆ ಮೇಲೆ ಇದೆ ಅಂತ ಹಾವು ಹಾವು ಅಂತ ಹೆದರ್ಕೊಂಡು ಕೂಗ್ತಾ ಇದ್ದಾಳೆ. ಅದನ್ನ ನೋಡಿದ ಅರ್ತಿತ್ಗೆ ನಗು ಬರ್ತಾ ಇದೆ. ಅವಳು ನೋಡದೇ ಇದ್ದಾಗೆಲ್ಲ ನಗ್ತಾ ಇದ್ದೋನು ಇವಾಗ ಇವಳು ಎದ್ದು ನಿಜವಾಗ್ಲೂ ನನ್ನ ತಲೆ ಮೇಲೆ ಹಾವಿತ್ತ ಅಂತ ಕೇಳಿದಾಗ ಹೌದು, ನಿನ್ನ ತಲೆ ಮೇಲೆ ಮಾತ್ರ ನಿನ್ನ ಬಾಡಿ ಫುಲ್ಲಾಗಿದೆ, ಯಾಕೆಂದರೆ ನೀನೇ ಒಂದು ವಿಷದ ಫ್ಯಾಕ್ಟ್ರಿ ಅಲ್ವಾ ಅಂತ ಹೇಳ್ತಾ ಇದ್ದಾನೆ. ನಿಮ್ಮಕ್ಕಾಗಲ್ಲ ಅಂದು ಅಲ್ಲಿಂದ ಹೋಗೋಕ್ಕೂ ಅರ್ತಿತ್ತು ಇವಳು ಹಿಂದೆನೇ ನೋಡ್ಕೊಂಡು ಬರ್ತಾ ಇದ್ದಾನೆ. ಪ್ಯಾಂಗ್ ನೋಡಿ ಏನು ನಿಮಗೆ ಪ್ರಾಬ್ಲಮ್ಮು ಅಂತ ಕೇಳುವಾಗ ನೀನೇನಕ್ಕೆ ಈ ಕಡೆ ಹೋಗ್ತಾ ಇದೆಯಾ, ನನ್ನ ನೋಡೋಕ್ಕೆ ತಾನೇ ಹೋಗ್ತಾ ಇದೆಯಾ ಅಂದಾಗ ಹಾಗಲ್ಲ, ಇಲ್ಲ ನಾನು ಬರೋಕ್ಕೆ ನಾನು ಹೇಳೇ ಇಲ್ಲ, ಅವ್ರ ಮನೇಲಿ ಇರ್ತಾರೆ, ಬೇಕಿದ್ರೆ ಕಾಲ್ ಮಾಡಿ ಕೇಳಿ ಅಂತ ಹೇಳುವಾಗ ಅರ್ತಿತ್ತು ನನಗೆ ಕಾಲ್ ಮಾಡ್ತಾನೆ. ನೋಡಿದ್ರೆ ರಿಂಗ್ ಟೂನ್ ಪಕ್ಕದಲ್ಲೇ ಕೇಳ್ತಾ ಇದೆ. ಏನು ಶಬ್ದ ಇಲ್ಲಿ ಕೇಳ್ತಾ ಇದೆ ಅಂತ ಪ್ಯಾಂಗು ಹಾಗೆ ನೋಡ್ತಾ ಇರುವಾಗ ನಾನು ನೋಡಿದರೆ ಪ್ಯಾಂಗ್ ತೋಟದಿಂದ ಬರ್ತಾ ಇದ್ದಾನೆ. ಏನೋ ಇದು ನನಗೆ ಬಂದಿರೋ ಸಿಚುವೇಶನು ಅಂತ ಪ್ಯಾಂಗ್ ನೋಡ್ತಾ ಇದ್ದಾಳೆ. ಯಾಕೆ ಅಂದರೆ ಇವಳಿಗೆ ಅವ್ನು ಬಂದಿರೋದು ಗೊತ್ತಿಲ್ಲ. ನಾನು ಪ್ಯಾಂಗ್ನ ನೋಡಿ ಮಾತಾಡೋಣ ಅಂತ ಬಂದಿದ್ದಾನೆ. ಬಟ್ ಅರ್ತಿತ್ ಸುಮ್ಮನೆ ಅನುಮಾನ ಪಡ್ತಾನೆ. ಇವಾಗ ಇವಳು ಡ್ರಾಮಾ ಮಾಡ್ತಾ ಇದ್ದಾಳೆ ಅಂತ ಹಾಗೆ ಇವಳನ್ನೇ ಗುರಾಯಿಸ್ತಾ ನಿಂತಿದ್ದಾನೆ. ನೆಕ್ಸ್ಟ್ ಪ್ಯಾಂಗ್ ಮತ್ತು ನಾನು ಇಬ್ಬರು ಕೂತ್ಕೊಂಡು ಅವ್ರ ಪ್ಲಾನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅರ್ತಿತ್ ನೋಡಿದರೆ ಸ್ವಲ್ಪನೂ ಡೀಸೆನ್ಸಿನೇ ಇಲ್ದಂಗೆ ಇವ್ರನ್ನೇ ನೋಡ್ತಾ ನಿಂತಿದ್ದಾನೆ. ಇಬ್ರೂ ಕುರು ಅಂತ ನೋಡ್ತಾ ನಿಂತಾ ಇದ್ದಾನೆ. ನನಗೆ ಟೆನ್ಷನ್ ಆಗುತ್ತೆ. ಯಾಕೋ ಅಂದರೆ ನನ್ನಿಂದ ನಿನ್ನ ಒಬ್ಬನೇ ಬಿಟ್ಟೋಗೋಕ್ಕಾಗಲ್ಲ, ಅದು ಇವಳ ಜೊತೆ ಚಾನ್ಸೇ ಇಲ್ಲ ಅನ್ನುವಾಗ ಅರ್ತಿತ್ ನೀವಿನ್ನೂ ಪಾಸ್ಟಿಂದ ಹೊರಗಡೆ ಬಂದಿಲ್ಲ ಅಂದ್ಕೊತೀನಿ, ಇಲ್ಲ ವಯಸ್ಸಾಗಿದ್ದರಿಂದ ಮೂಳೆ ಏನಾದರೂ ಕಮ್ಮಿ ಆಗಿದೆಯಾ ಅಂತ ಪ್ಯಾಂಗ್ ಹೇಳ್ತಾ ಇದ್ದಾಳೆ. ಜೊತೆಗೆ ಸೇರಿ ನಾನು ಹಾಗೆ ಅಂದ್ಕೊತೀನಿ ಪ್ಯಾಂಗ್. ಅವಳ ಜೊತೆ ಸೇರಿ ನೀನು ಮಾತಾಡ್ತಾ ಇದೆಯಾ, ನೋಡ್ಕೊ ನನಗಿಂತ ಮೋಸ್ಟ್ ವರ್ಸ್ಟ್ ಸಿಚುವೇಶನ್ ಬರುತ್ತೆ ಅಂತ ಹೇಳಿ ಅಲ್ಲಿಂದ ತುಂಬ ಕೋಪದಿಂದ ಹೊರಟೋಗ್ತಾನೆ. ನೈಟ್ ಸಹ ನಿದ್ದೆ ಮಾಡದೆ ಪ್ಯಾಂಗ್ ಮನೆಯೇ ವಾಚ್ ಮಾಡ್ತಾ ನಿಂತಿದ್ದಾನೆ. ಆ ಲೆವೆಲ್ಗೆ ಪ್ಯಾಂಗ್ ಮೇಲೆ ಹುಚ್ಚಾಗಿದೆ, ಒಂಥರ ಪ್ಯಾಂಗ್ ಫೋಬಿಯಾ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಅವರಪ್ಪ ಬಂದು ನೋಡಿ ಈ ಟೈಮಲ್ಲಿ ಇಲ್ಲೇನು ಮಾಡ್ತಾ ಇದೆಯಾ ಅಂತ ಕೇಳುವಾಗ ಪ್ಯಾಂಗ್ನ ನೋಡ್ತಾ ಇದೆಯಾ ಅಂತಾರೆ. ಇವನು ಹೌದು ಅವಳು ನೋಡಿಬಿಟ್ರು ಅಷ್ಟೇ, ಅವಳು ಏನು ಮಾಡಿದ್ಲು ಗೊತ್ತಾ, ನನ್ನ ಫ್ರೆಂಡ್ ನನಗೆ ಖಾಲಿ ಮಾಡೋಣ ಅಂತ ಇದ್ದಾಳೆ ಅದಕ್ಕೆ ನಾನು ಚಾನ್ಸೇ ಕೊಡೋದಿಲ್ಲ ಅಂತ ತುಂಬ ಕೋಪದಲ್ಲಿ ಮಾತಾಡ್ತಾ ಇದ್ದಾನೆ. ಯಾರು ನಾನ್ಗ ಹೇಳ್ತಾ ಇದೆಯಾ, ಅವನೇ ತಾನೇ ಪ್ಯಾಂಗ್ಗೆ ಹೆಲ್ಪ್ ಮಾಡ್ತೀನಿ ಅಂದಿರೋದು, ಅವರಿಬ್ರಿಗೂ ಒಬ್ರನ್ನೊಬ್ರು ಇಷ್ಟ ಆದರೆ ಸಂತೋಷವಾದ ವಿಷಯ ತಾನೇ ಅಂತ ಹೀರೋ ಅಪ್ಪ ಹೇಳುವಾಗ ಅವಳಿಗೆ ಯಾರು ಬೇಕಾದರೂ ಇಷ್ಟ ಆಗಲಿ, ಆದರೆ ನನ್ನ ಫ್ರೆಂಡ್ ಅವನನ್ನು ನಾನು ಬಲಿಯಾಗೋಕ್ಕೆ ಬಿಡೋದೇ ಇಲ್ಲ ಅನ್ನೋ ಹಾಗೆ ಹೀರೋ ಅಪ್ಪನಿಗೆ ಒಂದು ಖುಷಿ ಆಗ್ತಿದೆ. ಪ್ಯಾಂಗ್ನ ನೋಡ್ಕೊಳ್ಳೋಕ್ಕೆ ಒಂದು ಹುಡುಗ ಬಂದಿದ್ದಾನೆ, ಅದು ನಾನು ತುಂಬ ಒಳ್ಳೆ ಹುಡುಗ ಅಂತ ಇವರು ಒಂದು ಕಡೆ ಲೆಕ್ಕ ಹಾಕ್ತಾ ಇದ್ದಾರೆ. ಅದೇ ಟೈಮ್ ನಾನು ಮತ್ತು ಪ್ಯಾಂಗ್ ತುಂಬ ಕ್ಲೋಸ್ ಆಗಿದ್ದಾರೆ. ಎನಿ ಟೈಮ್ ಆ ಪ್ಲಾನ್ ಬಗ್ಗೆ ಮಾತಾಡ್ತೀನಿ ಎಂದು ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ. ಈ ಥರ ಇವ್ರು ಜೋಡಿಯಾಗಿ ಮಾತಾಡೋದು ನೋಡ್ತಿರೋ ಲಿಂಗ್ಗೆ ಇವಾಗ ಉರಿತಾ ಇದೆ. ಪಕ್ಕದಲ್ಲಿರೋ ಕೋಟ್ ಹೇಳ್ತಾ ಇದ್ದಾನೆ, ಇವ್ರು ಹೋಗೋದು ನೋಡಿದ್ರೆ ಖಂಡಿತ ಪಿಕಪ್ ಆಗುತ್ತೇನೋ, ಆಮೇಲೆ ಫ್ಯೂಚರಲ್ಲಿ ನೆನೆಸ್ಕೊಂಡು ಫೀಲ್ ಮಾಡಿದ್ರೆ ಏನೂ ಆಗೋದಿಲ್ಲ ಅನ್ನುವಾಗ ಇವಳಿಗೆ ಮನಸ್ಸಲ್ಲಿ ಒಂಥರ ಆಗ್ತಾಯಿದೆ. ಈ ಸೀನ್ ನೋಡುವಾಗ ಲಿಂಗ್ ಮನಸ್ಸಲ್ಲಿ ನಾನು ಇನ್ನೂ ಇದ್ದಾನೆ ಅನಿಸುತ್ತೆ. ನೆಕ್ಸ್ಟ್ ನೋಡಿದ್ರೆ ಪ್ಯಾಂಗ್ ಇವಳೇ ಪ್ರಾಜೆಕ್ಟ್ ಕೆಲಸನ ಸ್ಟಾರ್ಟ್ ಮಾಡಿದ್ದಾಳೆ. ಇದಕ್ಕೆ ಯಾರನ್ನ ಜೊತೆಗೆ ಸೇರಿಸ್ಕೊಂಡಿದ್ದಾಳೆ ಅಂದರೆ ಫಸ್ಟ್ ಪ್ಯಾಂಗ್ ಮನೇಲಿ ಕೆಲಸ ಮಾಡ್ತಾ ಇರ್ತಾಳಲ್ಲ ಅವಳನ್ನ ಹೆಲ್ಪ್ಗೆ ಕರ್ಕೊಂಡು ಬಂದು ಇಬ್ಬರು ಸೇರಿ ರೋಸ್ ಗಿಡನೆಲ್ಲ ನಡ್ತಾ ಇದ್ದಾರೆ. ಹೀಗೆ ಹೋಗ್ತಾ ಇರುವಾಗ ಪ್ಯಾಂಗ್ ಒಳ್ಳೆ ಮನ್ಸು ನೋಡಿ ಅಲ್ಲಿ ಕೆಲಸ ಮಾಡೋರೆಲ್ಲ ಬಂದು ಪ್ಯಾಂಗ್ ಜೊತೆಗೆ ತುಂಬ ಕ್ಲೋಸ್ ಆಗ್ತಿದ್ದಾರೆ. ಡೈಲಿ ಒಂದೇ ಊಟನ ಹಾಕಿ ಸಾಯಿಸ್ತಾ ಇದ್ದಾರೆ ಅಂದು ಇವತ್ತು ಪ್ಯಾಂಗ್ ಜೊತೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ತಿಳ್ಕೊಂಡು ಅರ್ತಿತ್ ಜಗಳ ಆಡೋಕ್ಕೆ ಟೈಮ್ ಆಯಿತು ಅಂತ ಬೇಗ ಹೊರಟಿ ಬರ್ತಾ ಇದ್ದಾನೆ. ಅವ್ನು ಬಂದಿರೋದು ಗೊತ್ತಿಲ್ಲದೆ ಇಲ್ಲಿ ಸಾಬ್ ಪ್ಯಾಂಗ್ನ ಹೊಗಳಿ ಹಾಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾನೆ. ತಿರುಗಿ ನೋಡಿದ್ರೆ ಅರ್ತಿತ್ನ ನೋಡಿದೆ, ಅಯ್ಯೋಯ್ಯೋ ಇವ್ರನ್ನ ಹೆಂಗೆ ಸಂಭಾಳಿಸೋದು ಅಂತ ನೋಡುವಾಗ ಹೀರೋ ಬಂದು ನಿಮಗೆಲ್ಲ ಒಂದು ಟೈಮಲ್ಲಿ ಬೇದಿ ಮಾತ್ರ ಹಾಕಿದ್ಲಲ್ಲ ಅದು ಸಾಕಾಗಲ್ಲ ಅನ್ಸುತ್ತೆ, ಪಾಯ್ಸನ್ನೇ ಹಾಕೋದವಳು ಅಂತ ಹೇಳ್ತಿರುವಾಗ ಹೆಲೋ ಏನು ಮಾತಾಡ್ತಾ ಇದ್ದೀರಾ, ಇದೆಲ್ಲ ತುಂಬ ಓವರ್, ನನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಮಂಡೇಲಿ ಸ್ವಲ್ಪನಾದರೂ ಇರಬೇಕು ಅಂತ ಪ್ಯಾಂಗ್ ಹೇಳ್ತಾ ಇರುವಾಗ ಬಾಸ್ ಇವಳು ನಿಮ್ಮನ್ನ ಮುಟ್ಟಾಳ ಅಂತಿದ್ದಾಳೆ ಅಂತ ಈ ದ್ವಾಂಗ್ ಹೇಳ್ತಾ ಇದ್ದಾಳೆ. ಗೊತ್ತು ನೀನು ಬಾಯಿ ಮುಚ್ಚು, ನನಗೆ ಗೊತ್ತು ಏನು ಮಾಡದೆ ಇರೋಳು ಒಳ್ಳೊಳ್ಳೆ ಥರ ಮಾತಾಡ್ತಾ ಇದೆಯಾ, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅಲ್ವಾ, ಫಸ್ಟ್ ಈ ಪಪ್ಪಾಯಿ ಹಣ್ಣನ್ನು ಎಲ್ಲಿಂದ ತಂದಿದ್ದೀರಾ ಅಂದಾಗ ಇವಳು ಅಲ್ಲಿ ತೋಟದಿಂದ ತಂದ್ವಿ ಅಂದಾಗ ಯಾರನ್ನ ಕೇಳಿ ನನ್ನ ತೋಟದ ಪಕ್ಕ ಬಂದ್ರಿ, ಅದು ನಂದು, ಹೋಗಿ ಎಲ್ಲನೂ ತೆಗೆದು ಹೋಗಾಸು ಅಂದಾಗ ದ್ವಾಂಗ್ ಹೋಗ್ತಾ ಇದ್ದಾಳೆ. ಹಿಂಗೆ ಈ ಪಪ್ಪಾಯಿ ಹಣ್ಣಿನ ಪಂಚಾಯಿತಿ ದೊಡ್ಡದಾಗ್ತಿರುವಾಗ ಹೀರೋ ಅಪ್ಪ ಬರ್ತಾರೆ. ಅರ್ತಿತ್ ಏನೋ ಮಾಡ್ತಾ ಇದೆಯಾ, ಸುಮ್ಮನೆ ನನ್ನ ಎತ್ತಾಕೋಕ್ಕೆ ಹೇಳಿಬಿಡು,
ಈ ಥರನೇ ನೀನು ಪ್ಯಾಂಗ್ಗೆ ಟಾರ್ಚರ್ ಮಾಡ್ತಾ ಇದೀಯಾ? ಇಲ್ಲಿ ಕೆಲಸ ಮಾಡೋರನ್ನ ನೋಡಿ, ಇಲ್ಲಿ ನೋಡಿ, ನೀವು ಅರ್ತಿತ್ಗೆ ಹೆಂಗೆ ಹೆಲ್ಪ್ ಮಾಡ್ತೀರೋ ಹಾಗೆ ಪ್ಯಾಂಗೂ ಮಾಡಬೇಕು. ನೀವು ಯಾರಿಗೂ ಹೆದರೋದು ಬೇಕಾಗಿಲ್ಲ ಅಂತಿರುವಾಗ, ಅಪ್ಪ ನೀವು ಹೆಂಗೆ ಈ ಥರ ಹೇಳ್ಬೋದು? ಅವ್ರು ಹೆಂಗೆ ನನಗೆ ಮರ್ಯಾದೆ ಕೊಡ್ತಾರೆ? ನಾನು ತಾನೇ ಅವ್ರ ಬಾಸು ಅಂತ ಅರ್ತಿತ್ ಕೇಳುವಾಗ, ಹೀರೋ ಅಪ್ಪ ನೀನೇ ಕಣೋ ಅವ್ರ ಬಾಸು, ಆದರೆ ನಾನು ಬಾಸ್ ಅಪ್ಪ ಅಲ್ವಾ? ಸೊ ನಿನಗಿಂತ ಅಥಾರಿಟಿ ಜಾಸ್ತಿ ಇದೆ, ಎಲ್ರಿಗೂ ಅರ್ಥ ಆಗ್ತಿದೆ ಅಲ್ವಾ? ಯಾರೂ ಹೆದರೋದು ಬೇಡ, ಪ್ಯಾಂಗಿಗೂ ಹೆಲ್ಪ್ ಮಾಡಿ, ಏನಾದರೂ ಇದ್ದರೆ ನಾನು ನೋಡ್ಕೊತೀನಿ ಅಂತ ಹೇಳಿ ಹೋಗ್ತಾರೆ. ಅರ್ತಿತ್ಗೆ ಇದನ್ನ ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆ ಪ್ಯಾಂಗ್ನ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆವಾಗಲೇ ಅವರು ಕೆಲಸದವ್ರನ್ನ ಕರ್ಕೊಂಡು ಇವಳು ಕೆಲಸ ಸ್ಟಾರ್ಟ್ ಮಾಡಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದು, ಬನ್ನಿ ಕೆಲಸ ಇದೆ ಬನ್ನಿ ಅಂತ ಕರಿತಾ ಇದ್ದಾನೆ. ಅದೆಲ್ಲ ಆಗೋದಿಲ್ಲ, ನಾನು ಕಳಿಸೋದಿಲ್ಲ, ಅಂಕಲ್ ನನ್ನ ಹತ್ರನೇ ಕೆಲಸ ಮಾಡೋಕ್ಕೆ ಹೇಳಿದ್ದಾರೆ, ನನ್ನ ಕೆಲಸ ಮುಗಿದ್ಮೇಲೆ ನೀವು ಕರ್ಕೊಂಡು ಹೋಗೋಕ್ಕೆ ಆಗುತ್ತಾ ಅಂತ ಹೇಳ್ತಿರುವಾಗ, ಸುಮ್ಮನೆ ಏನಕ್ಕೆ ಯೂಸ್ ಇಲ್ಲದೆ ಇರೋ ಕೆಲಸನ ಅವ್ರು ಮಾಡೋದಿಲ್ಲ, ಅವ್ರಿಗೆ ಸಂಬಳ ಕೊಡೋದು ನಾನು, ಬನ್ನಿ ಅಂತ ಕರಿತಾ ಇದ್ದಾನೆ. ಏನಕ್ಕೂ ಯೂಸ್ ಆಗದೆ ಇರೋ ಕೆಲಸನ ನಾನು ಇವಾಗ ತಾನೇ ಮಾಡ್ತಾ ಇದ್ದೀನಿ, ಏನಕ್ಕೆ ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಕೇಳುವಾಗ, ನೀನೇ ಒಂದು ವೇಸ್ಟು, ನೀ ಮಾಡೋದು ಹೆಂಗೆ ಚೆನ್ನಾಗಿ ಬರುತ್ತೆ ಅಂತ ಇಷ್ಟ ಬಂದಂಗೆ ಮಾತಾಡ್ತಾ ಇದ್ದಾನೆ. ಸರಿ ಓಕೆ, ಅದನ್ನ ನೀವು ಹೇಳೋದು ಬೇಡ, ಏನೇ ಇದ್ದರೂ ಅಂಕಲ್ ಹೇಳಿ, ಆಮೇಲೆ ನಾನು ಇವ್ರನ್ನ ಕಳಿಸೋದೋ ಬೇಡವಾ ಅಂತ ಯೋಚನೆ ಮಾಡ್ತೀನಿ ಅಂದಾಗ, ನಾನು ಅವ್ರ ಬಾಸು, ಏನಕ್ಕೆ ನಮ್ಮ ಅಪ್ಪ ಬರಬೇಕು ಅಂತ ಬಿಡದೆ ಮಾತಿಗೆ ಮಾತಾಡ್ತಾ ಇದ್ದಾರೆ. ಏನು ಬಾಸು, ನಿಮ್ಮಿಂದ ನನ್ನ ಮನೆ ಬಿಟ್ಟು ಸಹ ಕಳ್ಸೋಕ್ಕಾಗಿಲ್ಲ, ಸುಮ್ಮನೆ ಹೋಗ್ರಿ ಏನಾದರೂ ಮಾತಾಡಿದೆ ಅಂತ ಇವಳು ಇನ್ನೂ ಅವನನ್ನ ಟೆನ್ಷನ್ ಮಾಡೋಕ್ಕೂ, ಏನು ಅಷ್ಟು ಇದಾಯ್ತಾ, ಅರ್ತಿತ್ತು ನಾನೇ ಬಾಸ್ ಅಂತ ತೋರಿಸ್ತೀನಿ ಅಂತ ತುಂಬ ಕೋಪದಲ್ಲಿ ಹೋಗ್ತಾ ಇದ್ದಾನೆ. ಇವಳು ಸುಮ್ಮನೆ ಇರದೆ ಇನ್ನೂ ಟೆನ್ಷನ್ ಮಾಡೋ ರೀತಿಯೇ ಮಾತಾಡ್ತಾ ಇದ್ದಾಳೆ. ನನ್ನ ಹತ್ರ ಮಾತಾಡಿ ಸಹ ಗೆಲ್ಲೋಕ್ಕಾಗಿಲ್ಲ, ಹಾಗೆ ಓಡ್ತಾ ಇದ್ದೀರಾ, ಟೆನ್ಷನ್ ಮಾಡಿ ಬಿಡ್ತಿದ್ದಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.